ನಮಸ್ತೆ ಭಾರತ, ನಮಸ್ತೆ ಪ್ರಿಯ ವೀಕ್ಷಕರೇ. ನಾವು ಈ ದಿನ ಸರಿಗಮಪ ಖ್ಯಾತಿಯ ರತ್ನಮ್ಮ ಮಂಜಮ್ಮ ಅವರ ಮನೆಗೆ ಬಂದಿದ್ದೀವಿ. ಇವರು 2020ನೇ ಇಸ್ವಿನಲ್ಲಿ ಸರಿಗಮಪ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಹಾಡುಗಳನ್ನು ಹಾಡಿ ಕರ್ನಾಟಕದಲ್ಲಿ ಮನೆ ಮಾತಾಗಿರ್ತಾರೆ. ಅದಕ್ಕೂ ಮುಂಚೆ ಮಧುಗಿರಿ ಶ್ರೀ ದಂಡಿನ ಮಾರಮ್ಮ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡ್ತಾ ಇರ್ತಾರೆ ಜೀವನೋಪಾಯಕ್ಕಾಗಿ. ಆಗ ಸರಿಗಮಪ ಖ್ಯಾತಿಯ ತಂಡದವರು ಇವ್ರನ್ನ ಗುರುತಿಸಿ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಇಡೀ ರಾಜ್ಯಾದ್ಯಂತ ಮನೆ ಮಾತಾಗ್ತಾರೆ. ಅದೇ ಸಂದರ್ಭದಲ್ಲಿ ಚಲನಚಿತ್ರ ನಟ ಜಗ್ಗೇಶ್ ಅವರ ಅಭಿಮಾನಿಗಳು ಈ ಮನೆಯನ್ನು ಅವ್ರಿಗೆ ಕಟ್ಟಿಸ್ಕೊಟ್ಟಿರ್ತಾರೆ. ಈಗ ರತ್ನಮ್ಮ ಮಂಜಮ್ಮ ಅವರ ಜೀವನ ಹೇಗಿದೆ ಅಂತೇಳಿ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ರತ್ನಮ್ಮ ಅವ್ರಿಗೇ ನಾವು ಕೇಳೋಣ. ಬನ್ನಿ. ನಮಸ್ಕಾರ ರತ್ನಮ್ಮ ಅವ್ರಿಗೆ. ನಮಸ್ತೆ ಅಣ್ಣ. ಚೆನ್ನಾಗಿದ್ದೀರಾ? ಈಗ ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು? ನಾವು ದಂಡಿಮಾರಮ್ಮ ದೇವಸ್ಥಾನ ಹತ್ರ ಮಾಮೂಲಿ ಆಡಕ್ ಹೋಗ್ತೀವಿ. ನಿಮಗ್ ತಿಳ್ದಂಗೆ ಎಲ್ಲ ನಮ್ಮ ಮನೆಗೆಲ್ಲ ಸತ್ತೋಗವ್ರೆ. ನಮ್ಗೆ ನಾನು ನನ್ನ ಗಂಡ ಅಷ್ಟೇ ಮನೆಗಿರೋದು. ನನ್ಗೆ ಮದ್ವೆ ಆಗಿದೆ. ನನ್ನ ಗಂಡನ ಹೆಸರು ಮನಿಸ್ವಾಮಿ. ನಮ್ಗೆ ಒಂದು ಪಾಪು ಇದೆ. ಆ ಪಾಪುನ ತುಮಕೂರಲ್ಲಿ ಮಕ್ಕಳ ಸಹಾಯವಾಣಿ ಹತ್ರ ಬಿಟ್ಟಿದೀವಿ. ನಮ್ ಜೀವನ ರೂಪಿಸ್ಕೋಬೇಕಲ್ವಾ, ಅದಕ್ಕೆ ನಮ್ಗೆ ಇವಾಗ ಯಾವ ಪ್ರೋಗ್ರಾಮ್ ಸಿಗ್ತಾ ಇಲ್ಲ ಅಣ್ಣ. ಆದ್ರಿಂದ ನಮ್ಗೆ ಇದೇ ಇದೆ, ದಂಡಿಮಾರಮ್ಮ ದೇವಸ್ಥಾನ ಹತ್ರ ಹೋಗ್ಬೇಕು. ಏನೋ ಅಮ್ಮನ ಆಶೀರ್ವಾದದಿಂದ ವಾರಕ್ಕೆ ಇಷ್ಟು ಸಂಪಾದನೆ ಮಾಡ್ಕೊಂಡು ನಾವು ಬದುಕ್ತಾ ಇದೀವಿ. ಇದ್ ಬಿಟ್ಟು ನಮ್ಗೆ ಬೇರೆ ಏನೂ ಗೊತ್ತಿಲ್ಲ. ಇವಾಗ ಏನೋ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀರಲ್ವಾ, ನಿಮ್ ಕಡೆಯಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಾವು ಬಯಸ್ತೀವಿ. ದಯವಿಟ್ಟು ಈ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾರ ಅವರು ನಮ್ಗೆ ಆರ್ಕೆಸ್ಟ್ರಾ ಆಗ್ಲಿ, ಜಾತ್ರೆ ಆಗ್ಲಿ, ಗೃಹ ಪ್ರವೇಶ ಆಗ್ಲಿ, ನಾಮಕರಣ ಆಗ್ಲಿ, ಏನೇ ಆಗ್ಲಿ, ಮನೆಗಳಲ್ಲಿ ಏನೇ ಆಗ್ಲಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ನಾನು ಕೇಳ್ತಾ ಇದೀನಿ. ನಮ್ಗೆ ವಾರದಲ್ಲಿ 2 ದಿನ ಮಾತ್ರ ಹೋಗ್ತೀವಿ. ಅಲ್ಲಿಂದ ಸದಾ ಪ್ರೋಗ್ರಾಮ್ ಸಿಗ್ಬೇಕು ಅಂತ ನಮ್ಗೆ ಇಷ್ಟ. ದಯವಿಟ್ಟು ಕಲ್ಪಿಸ್ಕೊಡ್ಬೇಕು ಅಂತ ಕರ್ನಾಟಕ ಜನತೆಗೆ ನಾನು ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ನೋಡಿ ಪ್ರಿಯ ವೀಕ್ಷಕರೇ, ರತ್ನಮ್ಮ ಅವರ ಮನದಾಳದ ಇಂಗಿತವನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರ್ಯಕ್ರಮಗಳಿರಲಿ, ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮಗಳಲ್ಲಿ ಇವರಿಗೆ ಹಾಡೋದಕ್ಕೆ ಒಂದು ಅವಕಾಶನ ಕೊಟ್ಟು ನೀವು ಇವರ ಬದುಕನ್ನ ಕಟ್ಕೊಳ್ಳೋದಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಮತ್ತೊಮ್ಮೆ ನಾವು ಕೇಳ್ಕೊಳ್ತಾ ಇದ್ದೀವಿ.